ಭಾಗದಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ನೀಡಲಾಗಿದೆ. ರೈತ ಸಂಘಟನೆ, ಕನ್ನಡ ಪರ ಸಂಘಟನೆಗಳಿಂದ ಹೋರಾಟ ಮುಂದುವರೆದಿದೆ. ಹುರುಳಿಕಾಳನ್ನ ಹುರಿದು ಖಾಲಿ ಮಡಕೆ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕನ್ನಡ ಸೇನೆ, ರೈತ ಸಂಘದಿಂದ ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಮಂಡ್ಯ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹುರುಳಿಕಾಳನ್ನ ಹುರಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಮಂಡ್ಯ ರೈತರಿಗೆ ಹುರುಳಿ ಭಾಗ್ಯ ಕೊಟ್ಟಿದೆ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. CWMA, CWRC ಹಾಗೇನೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹೋರಾಟವನ್ನ ನಡೆಸಲಾಗ್ತಾ ಇದೆ. ವಿವಿಧ ಸಂಘಟನೆಗಳಿಂದ ಈ ಹೋರಾಟ ಮುಂದುವರೆದಿದೆ. ಈಗ ಸರ್ಕಾರ ಏನು CWRC, CWMA ಏನು ಆದೇಶ ಮಾಡಿದೆ, 12,000 ಕ್ಯೂಸೆಸ್ ನೀರನ್ನ ಕೊಡಲೇಬೇಕು ಅಂತ ಆದೇಶ ಮಾಡಿದೆಯಲ್ಲ, ಅದರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ನೀರನ್ನ ಕೊಡಕ್ಕೆ ಬರುವುದೇ ಇಲ್ಲ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡುವಂಗೆ ಹೇಳ್ತೀವಿ ಸರ್. ರಾಜ್ಯಕ್ಕೆ ಹೊಸ ಭಾಗ್ಯ ಕೊಡಬೇಡಿ, ಖಾಲಿ ಮಡಕೆ ಭಾಗ್ಯ ಕೊಟ್ಟರೆ ಭಾಳ ಸಂಕಷ್ಟದಲ್ಲಿರ್ತಾರೆ ಜನ. ಈಗಾಗಲೇ ರೈತ ಆತ್ಮಹತ್ಯೆ ಅಂತ ನಮ್ಮ ಕನ್ನಡ ಸೇನೆ ಕಾರ್ಯಾಧ್ಯಕ್ಷನೇ ರೈತ ಆತ್ಮಹತ್ಯೆ ಮಾಡಿಕೊಂಡ್ರು, ಸಂಕಷ್ಟದಲ್ಲಿದ್ದಾರೆ. ಬೆಳೆದ ಬೆಳೆನೂ ಬೆಳೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿದ್ದೇವೆ. ರಾಜ್ಯ ಸರ್ಕಾರ ಭಾಳಷ್ಟು ಬದ್ಧತೆಯನ್ನು ವಹಿಸಬೇಕಾಗಿದೆ. ನಾವು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ, ನೀವು ಕರ್ನಾಟಕ ಬಂದ್ ಯಾಕೆ ಮಾಡ್ತಾ ಇದ್ದೀರಿ ಅಂತಾರೆ. ರಾಜ್ಯದ ಮುಖ್ಯಮಂತ್ರಿಗಳೇ, ಕಪಿನಿ ಜಲಾಶಯದಿಂದ 10 TMC ನೀರು ತಮಿಳುನಾಡಿಗೆ ಹೋಗಿತ್ತು. 10 TMC ನೀರಿದ್ದಿದ್ರೆ ರೈತರು ಈ ಸಂಕಷ್ಟದ ಸ್ಥಿತಿಗೆ ಬಹಳಷ್ಟು ಸಂಕಷ್ಟ ಸೂತ್ರ ಆಗ್ತಾ ಇತ್ತು. ಯಾಕೆ ನೀವು ಪ್ರಾಧಿಕಾರಗಳ ಆದೇಶಗಳ ನಂಬಿ ನೀರನ್ನು ಬಿಡ್ತಾ ಇದ್ದೀರಿ? ಯಾವುದೇ ಕಾರಣಕ್ಕೂ ಇಂತಹ ಆದೇಶಗಳಿಗೆ ನೀವು ಬಲಿಯಾಗದೆ ರಾಜ್ಯದ ಹಿತ ಕಾಪಾಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಸರ್, ಇವತ್ತು ನಮ್ಮ ರಾಜಕಾರಣಿಗಳಿಂದ ಮಂಡ್ಯ ಜಿಲ್ಲೆಗೆ ಉಳ್ಳಿಯನ್ನು ಚಲಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತಾ ಇದೆ. ಹಾಗಾಗಿ ನಾವು ಹುರುಳಿಕಾಳನ್ನ ತಿಂದು ನಮ್ಮ ಜಿಲ್ಲೆಯ ಜನತೆಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಯಾಕೆಂದರೆ ಇವತ್ತು ನಮ್ಮ ಹಕ್ಕುಗಳಿಗೋಸ್ಕರ ನಾವು ಜವಾಬ್ದಾರಿಗೆ ನಡ್ಕೋದೇ ಇಲ್ಲ. ಈ ನಮ್ಮೆಲ್ಲರ ಜವಾಬ್ದಾರಿನೂ ಇದೆ. ನಾವು ಮತದಾನ ಮಾಡುವಂಥ ಸಂದರ್ಭದಲ್ಲಿ ಕನ್ನಡಿಗರ ಹಿತವನ್ನು ಕಾಯುವಂಥ ಜವಾಬ್ದಾರಿ ಅಂತ ಮಾಡಿಲ್ಲ. ಇಂಥ ಪರಿಸ್ಥಿತಿಗೆ ರಾಜಕಾರಣಿಗಳು ಕಾರಣ, ನಾವು ಕಾರಣ ಆಗಿವೆ. ಹಾಗಾಗಿ ಇನ್ನಾದರೂ ನಮ್ಮ ಜವಾಬ್ದಾರಿನ ನಾವು ಮರಿಬೇಕು. ಇವತ್ತು 1924ರಿಂದ ಏನು ಬ್ರಿಟಿಷರ ಕಾಲದಿಂದನೂ ಕೂಡ ಇವತ್ತಿನವರೆಗೂ ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇದೆ. ಅವತ್ತಿನ ಮಂಡ್ಯದಲ್ಲಿ ಪ್ರತಿಭಟನೆ ಸ್ವರೂಪ ಹೇಗಿದೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಮಂಡ್ಯ ಭಾಗದಲ್ಲಿ ಬಂದ್ ಹೆಂಗಿದೆ, ಮತ್ತೆ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ಈ ಬಸ್ಗಳಿಗೆಲ್ಲ ಸಂಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಾ? ಎಷ್ಟು ಜನ ಸೇರಿದ್ದಾರೆ? ಯಾವ್ಯಾವ ಸಂಘಟನೆಯವರು ಬೆಂಬಲ ಕೊಡ್ತಾ ಇದ್ದಾರೆ? ಹೌದು ಶರ್ಮಿತಾ, ಇವತ್ತೇನು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಈ ಬಂದ್ಗೆ ಮಂಡ್ಯದಲ್ಲಿ ಈಗಾಗಲೇ ಒಂದಷ್ಟು ಬೆಂಬಲ ಕೂಡ ಸಿಕ್ಕಿತ್ತು. ಆದರೆ ಎಂದಿನಂತೆ KSRTC ಬಸ್ಗಳು ಸಂಚಾರವನ್ನು ಮಾಡ್ತಾ ಇರುವಂಥದ್ದು, ಹಾಗೆ ಆಟೋಗಳು ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾವೆ. ಶಾಲಾ ಕಾಲೇಜು ಕೂಡ ತೆರೆದಿರುವಂಥದ್ದು. ಆದರೆ ಒಂದಷ್ಟು ಪ್ರತಿಭಟನೆಗಳು ಅಂದರೆ ಮಂಡ್ಯದ ಸಂಜಯ ವೃತ್ತದಲ್ಲಿ ಈಗಾಗಲೇ ಪ್ರತಿಭಟನೆ ಅಂದರೆ ಬಂದ್ ಭಾಗವಾಗಿ ಒಂದಷ್ಟು ಪ್ರತಿಭಟನೆಗಳು ಆರಂಭವಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ಸಂಜಯ ವೃತ್ತಕ್ಕೆ ಸಾಕಷ್ಟು ಹೋರಾಟಗಾರರು ಆಗಮಿಸಿದ್ದಾರೆ. ಒಂದಷ್ಟು ರೈತರು ಕೂಡ ಆಗಮಿಸಿರುವಂಥದ್ದು. ಕನ್ನಡ ಪರ ಸಂಘಟನೆಗಳು ಹಾಗೆ ಹಿಂದೂ ಪರ ಸಂಘಟನೆಗಳು ಕೂಡ ಆಗಮಿಸಿವೆ. ಸಾಕಷ್ಟು ಆಕ್ರೋಶವನ್ನು ಅಂದರೆ ಸರ್ಕಾರ ಹಾಗೆ ಪ್ರಾಧಿಕಾರಗಳ ವಿರುದ್ಧ ಆಕ್ರೋಶವನ್ನು ಈ ಒಂದು ಹೋರಾಟಗಾರರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಹುರುಳಿಕಾಳನ್ನು ಬೇಯಿಸಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂತಂದ್ರೆ ಈ ಹಿಂದೆ KRS ಡ್ಯಾಮ್ ಕಟ್ಟೋದಕ್ಕೂ ಮೊದಲು ಈ ಮಂಡ್ಯ ಜನರು ಹುರುಳಿಯನ್ನ ಬೆಳೀತಾ ಇದ್ರು, ಅಂದ್ರೆ ನೀರಿಲ್ಲದೆ ಬೆಳೆಯುವಂತ ಹುರುಳಿ ಏನಿದೆ ಇದನ್ನ ಬೆಳೀತಾ ಇದ್ರು ಅನ್ನುವಂತ ರೀತಿನಲ್ಲಿ ಬಿಂಬಿಸುವ ರೀತಿಯಲ್ಲಿ ಹುರುಳಿಕಾಳನ್ನ ಬೇಯಿಸಿ ಅಂದ್ರೆ ಹಿಂದಕ್ಕೆ ಕರೆದುಕೊಂಡು ಹೋಗ್ಬಿಟ್ರು ಸರ್ಕಾರದವರು, ನಮ್ಮ ಮಂಡ್ಯ ಜಿಲ್ಲೆಯನ್ನ ಕಡೆಗಣಿಸ್ಬಿಟ್ರು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟಗಾರರು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಬಂದ್ ಭಾಗವಾಗಿ ನೋಡದೆ ಆದ್ರೆ ವೆಹಿಕಲ್ಗಳು ನಾರ್ಮಲ್ ಆಗಿ ಮಂಡ್ಯದಲ್ಲಿ ಓಡಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಆಟೋಗಳು ಕೂಡ ನಾರ್ಮಲ್ ಆಗಿ ಓಡಾಟವನ್ನ ಮಾಡ್ತಾ ಇದ್ದಾವೆ. ಹಾಗೆ ಒಂದಷ್ಟು ಶಾಲಾ ಕಾಲೇಜುಗಳು ಕೂಡ
ಅಂದ್ರೆ ಭಾಗಶಃ ವಿದ್ಯಾರ್ಥಿಗಳು ಕೂಡ ರಸ್ತೆಯಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ. ಹಾಗೆ ಶರ್ಮಿತಾ, ಹೋರಾಟಗಾರರನ್ನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀರಿ, ಏನ್ ಹೇಳ್ತೀರಿ? ಸರ್, ಇವತ್ತಿನ ಹೋರಾಟ ತೀವ್ರ ಪ್ರತಿಭಟನೆ ಆಗುತ್ತೆ ಸರ್. ಪ್ರತಿ ಪಂಚಾಯತಿಯಿಂದ, ಪ್ರತಿ ಹಳ್ಳಿಯಿಂದ ನಮ್ಮ ತಾಯಂದಿರು ಬರ್ತಾರೆ, ರೈತ ಮಹಿಳೆಯರು ಬರ್ತಾರೆ. ಬರುವಾಗ ಬರೀ ಕೈಯಲ್ಲಿ ಬರಲ್ಲ, ಒನಕೆ ಬರಲು ತಗೋ ಬರ್ತಾರೆ. ಇವತ್ತು ಸಾಂಕೇತಿಕವಾಗಿ ಈಗ ಹೋರಾಟ ಸ್ಟಾರ್ಟ್ ಆಗ್ತಾ ಇದೆ. ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಇನ್ನೂ ತೀವ್ರಗೊಳ್ಳುತ್ತದೆ. ಮಾತೆತ್ತರೆ ನಾನು ಬಂಗಾರಪ್ಪನ ಶಿಷ್ಯ ಅಂತ ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು. ಬಂಗಾರಪ್ಪನ ಶಿಷ್ಯ ಆದ್ರೆ ಬಂಗಾರಪ್ಪನ ಮತ್ತೆ ಗೌರವ ಕೊಡ್ಬೇಕು ತಾನೆ. ಅವತ್ತು ಪ್ರಾಧಿಕಾರವನ್ನು ಧಿಕ್ಕರಿಸಿದ್ರು. ಮಂಡ್ಯ ಜಿಲ್ಲಾ ರೈತರ ಬಗ್ಗೆ, ಕರ್ನಾಟಕದ ಜನತೆ ರೈತರ ಬಗ್ಗೆ ಏನಾದ್ರು ಕಿಂಚಿತ್ತು ಗೌರವ ಇದ್ರೆ ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿಗಳಿಗೆ ತತ್ಕ್ಷಣ ನೀರು ನಿಲ್ಲಿಸಬೇಕು. ಏನು ಈ ಪ್ರಾಧಿಕಾರ ಆದೇಶವನ್ನು ಧಿಕ್ಕರಿಸಬೇಕಂತೇಳಿ ನಾವು ಮಂಡ್ಯದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಸೊ ಶರ್ಮಿತಾ, ಹೋರಾಟಗಾರರ ಆಗ್ರಹ ಇದಾಗಿರ್ತಕ್ಕಂಥದ್ದು. ಒಂದು ಕಡೆ ಹೋರಾಟಗಾರರು ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ, ಆದರೆ ಮತ್ತೊಂದು ಕಡೆ ಬಂದ್ ವಿಚಾರಕ್ಕೆ ಬರೋದಾದ್ರೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಹೋಟೆಲ್ ಮಾಲೀಕರು, ಆಟೋ ಸಂಘದವರು ಇವರೆಲ್ಲರೂ ಕೂಡ ನೈತಿಕವಾಗಿ ಬೆಂಬಲ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ಇವತ್ತು ಸಹಜವಾಗಿ ಎಲ್ಲ ಸಂಚಾರ ಇದೆ, ಜೊತೆಗೆ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿ, ಹೋಟೆಲ್ಗಳು ಕೂಡ ಓಪನ್ ಆಗಿರುವಂಥದ್ದು. ಸಹಜವಾಗಿ ದೈನಂದಿನ ಕಾರ್ಯದಲ್ಲಿ ಎಲ್ಲ ಜನರು ಕೂಡ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸುನಿಲ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.